ನಾವಿವತ್ತು ಕಾರ್ತೀಕ ಮಾಸದ ಹುಣ್ಣಿಮೆಯ ದಿನದ ಶುಕ್ರವಾರ ದೇವಸ್ಥಾನಕ್ಕೆ ಹೊರಟಿದ್ದೇವೆ. ವರ್ಷವಿಡೀ ನಾವು ಒಂದು ದಿನ ಬಿಡದಾಗೆ ದೀಪವನ್ನು ಹಚ್ಚಲಿಕ್ಕೆ ಆಗಲ್ಲ. ಅದಕ್ಕೆ ಕಾರ್ತೀಕ ಮಾಸದ ಹುಣ್ಣಿಮೆಯ ದಿನ 365 ಬತ್ತಿಯ ದೀಪ ಹಚ್ಚಿದರೆ ಸಾಕು, ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಶಿವನು ನಿಮ್ಮ ಭಕ್ತಿಗೆ ಮೆಚ್ಚುತ್ತಾರೆ, ಹಾಗೆ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾರೆ ಎಂಬ ಹಿಂದೂಗಳ ನಂಬಿಕೆ. ನಾನು ಹಾಗೆ ಶುಕ್ರವಾರ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ದೀಪ ಆರಾಧನೆ ಮಾಡಿ ನಾನು ಒಂದು ಚಿಕ್ಕ ಬ್ಲಾಗ್ನ ಮಾಡ್ಕೊಂಡಿದ್ದೀನಿ. ಅಲ್ಲಿ ಎಲ್ಲ ದೇವತೆಗಳು ಇರ್ತಾರೆ, ಅಂದರೆ ಎಲ್ಲ ದೇವರುಗಳು ಅಲ್ಲಿದ್ದಾರೆ. ಆಂಜನೇಯ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ, ಹಾಗೆ ನರಸಿಂಹಸ್ವಾಮಿ, ಹಾಗೆ ಶನೇಶ್ವರ ಸ್ವಾಮಿ, ಹಾಗೆ ನಮ್ಮ ಪರಮೇಶ್ವರ ಸ್ವಾಮಿ, ಇಷ್ಟು ಜನ ದೇವರುಗಳು ಅಲ್ಲಿ ಇರ್ತಾರೆ. ಹಾಗೆ ಆದಿಶಕ್ತಿ ಅಮ್ಮನವರು ಅಲ್ಲಿ ಇರ್ತಾರೆ. ಹಾಗೆ ನಾನು ದೀಪ ಆರಾಧನೆ ಮಾಡಿ ದೇವರಿಗೆ ಪೂಜೆ ಸಲ್ಲಿಸಿ ದರ್ಶನವನ್ನು ಮಾಡಿದ್ದೆ. ಹಾಗೆ ಕೆಲವರು ಮನೆಯಲ್ಲೇ ಮಾಡ್ಬೋದು ಅಂತಾರೆ. ಅದು ಮನೇಲಿ ಮಾಡಿದ್ರೆ ಏನಾಗುತ್ತೆ ಅಂತ ಅಂದರೆ, ಒಂದು ಪಾಸಿಟಿವ್ ಎನರ್ಜಿ ಕಮ್ಮಿ ಇರುತ್ತೆ ಅಂತ. ಅಲ್ಲಿ ದೇವಸ್ಥಾನದಲ್ಲಿ ಮಾಡಿದ್ರೆ ಫುಲ್ಲು ಪಾಸಿಟಿವ್ ಎನರ್ಜಿ ತುಂಬ ಜಾಸ್ತಿ ಇರುತ್ತೆ. ಹಾಗೆ ನಮ್ಮ ಕಷ್ಟಗಳನ್ನು ಬೇಗ ಕರಗುತ್ತೆ ಅನ್ನೋದು ಒಂದು ನಂಬಿಕೆ ಅಷ್ಟೇ. ನನಗೆ ತಿಳಿದ ಮಟ್ಟಿಗೆ ನಾನು ಹೇಳಿದ್ದೀನಿ. ಏನಾದರೂ ತಪ್ಪಿದರೆ ಕ್ಷಮಿಸಿ. ಇದು ಶನೇಶ್ವರ ಸ್ವಾಮಿ. ಈ ಕಡೆನೇ ನಾನು ಆಗಲೇ ತೋರಿಸಿದ್ನಲ್ಲ, ಶಿವನ ಆರಾಧನೆ ಮಾಡ್ತಾಯಿದ್ದಾರೆ. ಸುಮಾರು ಜನ ಇವತ್ತು ಮಾಡಿದ್ದಾರೆ. ಕೆಲವರು ಕಾರ್ತೀಕ ಸೋಮವಾರ ಮಾಡ್ತಾರೆ. ಇವತ್ತು ಶುಕ್ರವಾರ ಅಂತ ತುಂಬ ಒಳ್ಳೆಯ ದಿನ ಅಂತ ಇವತ್ತು ಕೂಡ ಮಾಡಿದ್ದಾರೆ. ಇದು ನಮ್ಮ ಮನೆಯ ಪೂಜೆ. ಈ ರೀತಿ ನಾವು ಮನೆಯಲ್ಲಿ ಪೂಜೆ ಮಾಡಿಕೊಂಡಿರೋದು. ನೀವು ಮಾಡಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ. ಹಾಗೆ ನಾವು ದೇವಸ್ಥಾನದಲ್ಲಿ 2 ಫೋಟೋವನ್ನು ಕ್ಲಿಕ್ ಮಾಡಿಕೊಂಡು ನಾವು ಮನೆಗೆ ಕಡೆ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.